ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ NTSE ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ NMMS ಪರೀಕ್ಷೆಗೂ ಕೂಡ ಅನುಕೂಲ ಆಗುವಂತಹ ಗಣಿತದ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಆ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಈ ಹಿಂದಿನ ವೀಡಿಯೋಸ್ನಲ್ಲಿ ಸುಮಾರು 40 ಪ್ರಶ್ನೆಗಳನ್ನು ಆಲ್ರೆಡಿ ನಾನು ಸಾಲ್ವ್ ಮಾಡಿ ಆ ಒಂದು ವೀಡಿಯೋಸ್ನು ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ದಯವಿಟ್ಟು ಆ ವೀಡಿಯೋಸ್ನು ಕೂಡ ನೋಡಿ. ಈಗ 41ರಿಂದ 50ನೇ ಪ್ರಶ್ನೆ ತನಕ ನನ್ನ ಹತ್ರ ಇರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ 41ರಿಂದ 50 ಪ್ರಶ್ನೆಗಳ ತನಕ, ಅಂದರೆ ಸುಮಾರು 10 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಬನ್ನಿ 41ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋಣ. ಓಕೆ ನೋಡಿ, 41ನೇ ಪ್ರಶ್ನೆ ಹೇಳುತ್ತೆ, ದ ಮೀನ್ ಆಫ್ ಹೈಟ್ ಆಫ್ 15 ಸ್ಟೂಡೆಂಟ್ಸ್ ಈಸ್ 154 ಸೆಂಟಿಮೀಟರ್. It is found later on that while calculating the mean, the reading 175 centimeter was wrongly read as 145 centimeter. The correct mean of height in centimeter is ಅಂತ ಕೊಟ್ಟಿದ್ದಾರೆ. ನೋಡಿ, ಪ್ರಶ್ನೆ ಸಿಂಪಲ್ ಆಗಿದೆ. 15 ವಿದ್ಯಾರ್ಥಿಗಳ ಎತ್ತರಗಳ ಸರಾಸರಿ ಸುಮಾರು 154 ಸೆಂಟಿಮೀಟರ್. ಈ ಸರಾಸರಿಯನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ 175 ಸೆಂಟಿಮೀಟರನ್ನು ನಾವು 145 ಸೆಂಟಿಮೀಟರ್ ಎಂದು ತಪ್ಪಾಗಿ ತೆಗೆದುಕೊಳ್ಳಲಾಯಿತು. ಹಾಗಾದರೆ ಎತ್ತರಗಳ ಸರಿಯಾದ ಸರಾಸರಿ ಸೆಂಟಿಮೀಟರ್ಗಳಲ್ಲಿ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 15 ವಿದ್ಯಾರ್ಥಿಗಳಿದ್ದಾರೆ, ಅವರ ಒಟ್ಟು ಅವರೇಜ್ ಹೈಟ್ ಬಂದ್ಬಿಟ್ಟು 154 ಸೆಂಟಿಮೀಟರ್ ಅಂತ ಲೆಕ್ಕ ಮಾಡಿದ್ದಾರೆ. ಲೆಕ್ಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಯ ಹೈಟಲ್ಲಿ ಹೆಚ್ಚು ಕಡಿಮೆ ಆಗಿದೆ. 175 ಸೆಂಟಿಮೀಟರ್ ಬರೆಯೋದ್ರ ಬದಲಾಗಿ 145 ಸೆಂಟಿಮೀಟರ್ ಅಂತ ಬರೆದಿದ್ದಾರೆ. ಸೊ ಅದನ್ನು ಸರಿ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಸರಾಸರಿ ಹೈಟ್ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಹೇಳಬೇಕು. ಸೊ ಅದನ್ನು ಹೇಳಬೇಕು ಅಂತ ಹೇಳಿದ್ರೆ ತುಂಬ ಸಿಂಪಲ್. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇಲ್ಲಿ 175 ಸೆಂಟಿಮೀಟರ್ ಅಂತ ಬರೆಯೋದ್ರ ಬದಲಾಗಿ 145 ಅಂತ ಬರೆದಿದ್ದಾರೆ. ಅಂದರೆ ವ್ಯತ್ಯಾಸ ಎಷ್ಟಾಯಿತು? 30 ಸೆಂಟಿಮೀಟರ್ ವ್ಯತ್ಯಾಸ ಆಯಿತು. ಈ ವ್ಯತ್ಯಾಸವನ್ನು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ 2 ಬರ್ತಾ ಇದೆ. 15 ಒಂದಲೇ, 15 ಎರಡಲೇ. ಅಂದರೆ ಅಲ್ಲಿಗೆ 2 ಸೆಂಟಿಮೀಟರ್ ಅವರೇಜಲ್ಲಿ 2 ಸೆಂಟಿಮೀಟರ್ ವ್ಯತ್ಯಾಸ ಆಗಿದೆ. ಸೊ 154 ಇದ್ದಿದ್ದು ಏನಾಗಬೇಕು? ಆ್ಯಕ್ಚುಲಿ ಈಗ 156 ಆಗಬೇಕು. ಯಾಕೆಂದರೆ 175 ಇದ್ದಿದ್ದು 145 ಮಾಡಿರೋದ್ರಿಂದ, ಜಾಸ್ತಿ ಇರೋ ಹೈಟನ್ನು ಕಡಿಮೆ ಮಾಡಿರೋದ್ರಿಂದ ಅವರೇಜ್ 154 ಬಂದಿದೆ. ಅಂದಾಗ ಹೈಟ್ ಇಲ್ಲಿ ಜಾಸ್ತಿ ಮಾಡಿದ್ದೀವಿ ಅಂದರೆ ಇಲ್ಲೂ ಕೂಡ ಅವರೇಜ್ ಜಾಸ್ತಿ ಆಗಬೇಕಲ್ವಾ? ಎಷ್ಟು ಜಾಸ್ತಿ ಆಗಬೇಕು? 2 ಸೆಂಟಿಮೀಟರ್ ಜಾಸ್ತಿ ಆಗಬೇಕು. ಸೊ ದಟ್ 154 ಇದ್ದಿದ್ದು ಏನಾಗಬೇಕು? ಆ್ಯಕ್ಚುಲಿ ಈಗ 156 ಆಗಬೇಕಾಗತ್ತೆ. ಹಾಗಾಗಿ ಸರಿಯಾದ ಆಪ್ಷನ್ 3ನೇ ಆಪ್ಷನಲ್ಲಿದೆ ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಫ್ರೆಂಡ್ಸ್, ಏನೇನು ಹೇಳುತ್ತೆ ಅಂತೇಳಿ. ಓಕೆ ಫ್ರೆಂಡ್ಸ್, 42 ಕ್ವಶನ್ ಹೇಳುತ್ತೆ, ಇಫ್ ದ ಫ್ರೀಕ್ವೆನ್ಸೀಸ್ ಆಫ್ ದ ನಂಬರ್ಸ್ 10, 15, 20 ಆರ್ 5, 6, 9 ರೆಸ್ಪೆಕ್ಟಿವ್ಲಿ, ದೆನ್ ದೇರ್ ಮೀನ್ ಈಸ್. 10, 15, 20 ಸಂಖ್ಯೆಗಳ ಆವೃತ್ತಿಗಳು ಕ್ರಮವಾಗಿ 5, 6, 9 ಆದರೆ ಅವುಗಳ ಸರಾಸರಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಸರಾಸರಿಯನ್ನು ಕಂಡುಹಿಡಿಬೇಕಾದಾಗ ನಾವು ಸುಲಭವಾಗಿ ಏನು ಮಾಡ್ತೀವಿ? ಸರಾಸರಿ ಬೇಕು ಅಂತ ಅಂದಾಗ ನೋಡಿ, ಇಲ್ಲಿ ಈ ರೀತಿ ನಾವು ಒಂದು ಚಾರ್ಟ್ ಹಾಕ್ಕೊಳ್ತೀವಿ. ಎಕ್ಸ್ ಕೊಟ್ಟಿರ್ತಕ್ಕಂಥ ಸ್ಕೋರ್ ಏನೇನು ಕೊಟ್ಟಿದ್ದಾರೆ? 10, 15, 20. ಹಾಗೆಯೇ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅವರು 5, 6, 9. ನಿಮಗೆ ಫ್ರೀಕ್ವೆನ್ಸಿ ಮತ್ತು ಸ್ಕೋರ್ನ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ತೀವಿ. ಈ ಕಡೆಗೆ ಏನಾಗುತ್ತೆ? ಎಫ್ ಇಂಟು ಎಕ್ಸ್ ಅಂದರೆ 5, 10, 50, 15, 6, 90, 29, 180. ಈಗ 180, 90 ಮತ್ತು 50 ಕೂಡಿದರೆ 320 ಬರುತ್ತೆ. ಇದು ಸಮ್ ಆಫ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಇನ್ನು ಅಷ್ಟು ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ ಅಷ್ಟು ಫ್ರೀಕ್ವೆನ್ಸಿಯನ್ನು ಕೂಡಿದಾಗ 9, 6, 15, 5, 20 n = 20 ಬರುತ್ತೆ. ಈಗ ನಾವು ಎಕ್ಸ್ ಬಾರ್ ಅಂತ ಹೇಳಿದ್ರೆ ಅವರೇಜ್ ಅಥವಾ ಮೀನ್ ಕಂಡುಹಿಡಿಯಲಿಕ್ಕೆ ಸೂತ್ರ ಬಳಸ್ತೀವಿ, ಸಮ್ ಆಫ್ ಎಫೆಕ್ಟ್ಸ್ ಡಿವೈಡೆಡ್ ಬೈ ಎನ್ ಅಂತಕ್ಕಂಥ ಸೂತ್ರ. ಸೊ ಈ ಸಮ್ ಆಫ್ ಎಫೆಕ್ಟ್ಸ್ ಡಿವೈಡೆಡ್ ಬೈ ಎನ್ ಅನ್ನೋ ಸೂತ್ರದಲ್ಲಿ ಸಮ್ ಆಫ್ ಎಫೆಕ್ಟ್ಸ್ ನಾವಿಲ್ಲಿ ಕಂಡುಹಿಡ್ಕೊಂಡಿದ್ದೀವಿ 320. ಎನ್ ಅಂದರೆ ಇಲ್ಲಿ ಗೊತ್ತಿದೆ ಎಷ್ಟು ಬಂತು? 20. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2ರಿಂದ 32 ಬಾಗಿಸಿದ್ರೆ 2, 1, 2, 2, 6, 12 ಎಷ್ಟು ಬರ್ತಾ ಇದೆ? ಅವರೇಜು 16 ಬರ್ತಾ ಇದೆ. ಹಾಗಾಗಿ ಅವರೇಜ್ 16 ಇರ್ತಕ್ಕಂತಹ 42ನೇ ಆಪ್ಷನಲ್ಲಿ ಉತ್ತರ ಸರಿಯಾಗಿದೆ. ಸೊ 42ನೇ ಪ್ರಶ್ನೆಗೆ 16 ಆನ್ಸರು 2ನೇ ಆಪ್ಷನಲ್ಲಿ ಇರ್ತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ 43ನೇ ಪ್ರಶ್ನೆಯನ್ನು ನೋಡೋಣ, ಏನು ಹೇಳುತ್ತೆ? ದ ಅವರೇಜ್ ಆಫ್ 10 ನಂಬರ್ಸ್ ಈಸ್ 40. ಇಫ್ ದ ಅವರೇಜ್ ಆಫ್ ದ ಫಸ್ಟ್ 5 ನಂಬರ್ ಈಸ್ 36, ದೆನ್ ದ ಅವರೇಜ್ ಆಫ್ ದ ರಿಮೈನಿಂಗ್ ನಂಬರ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. 10 ಸಂಖ್ಯೆಗಳ ಸರಾಸರಿ 40,
ಅವುಗಳಲ್ಲಿ ಮೊದಲ 5 ಸಂಖ್ಯೆಗಳ ಸರಾಸರಿ 36 ಆದರೆ ಉಳಿದ ಸಂಖ್ಯೆಗಳ ಸರಾಸರಿಯು ಅಂತ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಇದನ್ನು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಎಕ್ಸ್ ಬಾರ್ ಆಫ್ 10 ಅಂದರೆ ಮೊದಲ 10 ಸಂಖ್ಯೆಗಳ ಸರಾಸರಿ 40 ಇದೆ. ನೆಕ್ಸ್ಟ್ 5 ಸಂಖ್ಯೆಗಳ ಸರಾಸರಿ 36 ಇದೆ. ಸೊ 40ರಲ್ಲಿ 36ನ ಕಳೆದ್ರೆ 4 ಡಿಫ್ರೆನ್ಸ್ ಬರ್ತಾ ಇದೆ. ಡಿಫ್ರೆನ್ಸ್ ಎಷ್ಟು ಬರ್ತಾ ಇದೆ? 4 ಡಿಫ್ರೆನ್ಸ್ ಬರುತ್ತೆ. ಅಲ್ಲಿಗೆ ನಿಮಗೆ ಕೇಳಿರ್ತಕ್ಕಂಥದ್ದು ಏನವರು, ಅವರೇಜ್ ಆಫ್ ದ ರಿಮೈನಿಂಗ್ ನಂಬರ್ಸ್, ಇನ್ನು ಉಳಿದಿರುವಂತಹ ರಿಮೈನಿಂಗ್ ನಂಬರ್ಸ್ನ ಅವರೇಜ್ ಸ್ಕೋರ್ ಎಷ್ಟು ಬರ್ಲಿಕ್ಕೆ ಸಾಧ್ಯ ಅಂದರೆ 40ಕ್ಕೆ ಈ +4 ಏನು ಬರುತ್ತಲ್ಲ ಡಿಫ್ರೆನ್ಸು, ಆ ಡಿಫ್ರೆನ್ಸನ್ನು ಆ್ಯಡ್ ಮಾಡಿದರೆ 44 ಬರುತ್ತೆ. ಸೊ ಈ 44 ಅಂತಕ್ಕಂಥ ಡಿಫ್ರೆನ್ಸ್ ಏನಿದೆ ಅದು ರಿಮೈನಿಂಗ್ ನಂಬರ್ಸ್ನ ಅವರೇಜ್ ಆಗಿರುತ್ತೆ. ಅಂದರೆ ಉಳಿದ ಸಂಖ್ಯೆಗಳ ಸರಾಸರಿ 44 ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಓಕೆ, 44ನೇ ಪ್ರಶ್ನೆ ಹೇಳುತ್ತೆ, ದ ಪೆರಿಮೀಟರ್ ಆಫ್ ಎನ್ ಆರ್ಕ್ ವಿಚ್ ಈಸ್ ಫಾರ್ಮ್ ಎ ಸರ್ಕಲ್ ಈಸ್ 77 ಸೆಂಟಿಮೀಟರ್ and slant height is 20 centimeter, then the lateral surface area of cone formed by folding the given figure. ಅಂದರೆ ವೃತ್ತವನ್ನು ಉಂಟು ಮಾಡುವ ಕಂಸದ ಸುತ್ತಳತೆಯು 77 ಸೆಂಟಿಮೀಟರ್ ಮತ್ತು ಓರೆ ಎತ್ತರ 20 ಸೆಂಟಿಮೀಟರ್ ಆಗಿದೆ. ಈ ಆಕೃತಿಯಿಂದ ರಚಿತವಾದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆನಾ? ಸೊ ಇಲ್ಲಿ ನೀವು ಸಿಂಪಲ್ಲು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ವೃತ್ತವನ್ನು ಉಂಟು ಮಾಡುವ ಕಂಸದ ಸುತ್ತಳತೆ ಕೊಟ್ಟಿದ್ದಾರೆ 77 ಸೆಂಟಿಮೀಟರ್ ಅಂತೇಳಿ. ಸೊ ಅದ್ರ ಪ್ರಕಾರ ಆ ಕಂಸದ ಸುತ್ತಳತೆ ಏನು ಕೊಟ್ಟಿದ್ದಾರೆ ಅದು ಪೆರಿಮೀಟರ್ ಆಗುತ್ತೆ. ಆ್ಯಕ್ಚುಲಿ ಏನಾಗುತ್ತೆ? ಪೆರಿಮೀಟರ್ ಆಗುತ್ತೆ. ಸೊ ಪೆರಿಮೀಟರ್ ಈಸ್ ಈಕ್ವಲ್ ಟು 77 ಅಂತ ತಗೊಂಡ್ರೆ ಅದು ಸುತ್ತಳತೆ. ಆ ಪೆರಿಮೀಟರ್ ಕಂಡುಹಿಡಿಯಲಿಕ್ಕೆ, ವೃತ್ತದ ಸುತ್ತಳತೆ ಕಂಡುಹಿಡಿಯಲಿಕ್ಕೆ 2πr ಅನ್ನೋ ಸೂತ್ರವನ್ನು ಬಳಸ್ತೀವಿ. ಸೊ ಆಗ 2πr ಈಸ್ ಈಕ್ವಲ್ ಟು 77 ಆಗುತ್ತೆ. ಅಲ್ಲಿಗೆ πr ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 77/2 ಆಗುತ್ತೆ. ಓಕೆನಾ? ಈಗ ಶಂಕುವಿನ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ πrl ಅನ್ನೋ ಒಂದು ಸೂತ್ರವನ್ನು ಬಳಸ್ತೀವಿ. ಅದ್ರ ಪ್ರಕಾರ ಇಲ್ಲಿ πrl ಅನ್ನೋದ್ರಲ್ಲಿ ಇಲ್ಲಿ πr ಅಂತ ಹೇಳಿದ್ರೆ 77/2 ಅಂತ ಇದೆ. ಸೊ ಇದನ್ನು ಅಪ್ಲೈ ಮಾಡಿದ್ರೆ ಲೆಂತ್ ಇದೇನು ಸ್ಲ್ಯಾಂಟ್ ಹೈಟ್ ಅನ್ನು ಕೊಟ್ಟಿದ್ದಾರೆ. ಅವ್ರು ಎಷ್ಟು ಕೊಟ್ಟಿದ್ದಾರೆ? ಸ್ಲ್ಯಾಂಟ್ ಹೈಟ್ ಎಷ್ಟಿರುತ್ತಂತೆ? ಸ್ಲ್ಯಾಂಟ್ ಹೈಟ್ ಬಂದುಬಿಟ್ಟು 20 ಸೆಂಟಿಮೀಟರ್ ಇರುತ್ತೆ. ಹಾಗಾಗಿ ಇದನ್ನು 20 ಅಂತ ತೊಗೊಂಡ್ರೆ 2ರಿಂದ 20ಯನ್ನು ಡಿವೈಡ್ ಮಾಡಿದ್ರೆ 2 10 20 ಬರುತ್ತೆ. ಸೊ ದ್ಯಾಟ್ 77 × 10 ಮಲ್ಟಿಪ್ಲೈ ಮಾಡಿದ್ರೆ 770 ಸ್ಕ್ವೇರ್ ಸೆಂಟಿಮೀಟರ್ ಬಂತು. ಹಾಗಾಗಿ 2ನೇ ಆಪ್ಷನಲ್ಲಿ ಇರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ 44ನೇ ಪ್ರಶ್ನೆಗೆ. ಓಕೆನಾ ಮಕ್ಕಳೇ? ಸೊ ನೆಕ್ಸ್ಟ್ ಪ್ರಶ್ನೆ ಏನು ಹೇಳುತ್ತೆ? ಓಕೆ, 45ನೇ ಪ್ರಶ್ನೆ ಹೇಳುತ್ತೆ, ಇನ್ ಎ ಗಿವನ್ ಫಿಗರ್ ರೇಡಿಯಸ್ ಆಫ್ ಸಿಲಿಂಡರ್ ಆ್ಯಂಡ್ ಹೆಮಿಸ್ಪೇರ್ ಈಸ್ 3.5 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಈಸ್ 15 ಸೆಂಟಿಮೀಟರ್. The difference between volume of sphere and cylinder is formed by joining hemisphere. ಅಂದರೆ ಚಿತ್ರ ಕೊಟ್ಟಿದ್ದಾರೆ ಅವರು. ಚಿತ್ರದಲ್ಲಿ ತೋರಿಸಿರುವ ಘನಾಕೃತಿಯಲ್ಲಿ, ಇದೊಂದು ಘನಾಕೃತಿಯಲ್ಲಿ ಅರ್ಧಗೋಳ ಮತ್ತು ಸಿಲಿಂಡರಿನ ತ್ರಿಜ್ಯಗಳಿದಾವೆ. ಅವುಗಳ ತ್ರಿಜ್ಯಗಳು 3.5 ಸೆಂಟಿಮೀಟರ್ ಆಕೃತಿಯ, ಎತ್ತರ 15 ಸೆಂಟಿಮೀಟರ್ ಆದರೆ ಅರ್ಧಗೋಳಗಳನ್ನು ಸೇರಿಸಿದಾಗ ಉಂಟಾಗುವ ಗೋಳ ಮತ್ತು ಸಿಲಿಂಡರಿನ ಘನಫಲಗಳ ವ್ಯತ್ಯಾಸ. ಇಲ್ಲಿ ಈ ಒಂದು ಆಕೃತಿಯನ್ನು ರಚನೆ ಮಾಡಿದ ನಂತರದಲ್ಲಿ ಗೋಳ ಇರುತ್ತೆ. ಈಗ ಮೇಲ್ಗಡೆದು ಕೆಳಗಡೆದು ಸೇರಿಸಿದಾಗ ಒಂದು ಗೋಳ ಆಯಿತು. ಈ ಒಂದು ಗೋಳ ಮತ್ತು ಈ ಸಿಲಿಂಡರಿನ ಘನಫಲಗಳ ನಡುವಿನ ವ್ಯತ್ಯಾಸ ಎಷ್ಟು ಬರುತ್ತೆ ಅನ್ನೋದು ಪ್ರಶ್ನೆ ಇಲ್ಲಿ. ಓಕೆನಾ? ಸೊ ಅದನ್ನು ಹೇಗೆ ಕಂಡುಹಿಡಿಬಹುದು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ 45ನೇ ಪ್ರಶ್ನೆಯನ್ನು ನೋಡಿ. ಇಲ್ಲಿ ಅವ್ರು ಹೇಳೋ ಪ್ರಕಾರ ಇದಿಷ್ಟು ಸಿಲಿಂಡರ್ ಮತ್ತು ಗೋಳವನ್ನು ಸೇರಿಸಿದಾಗ ಒಟ್ಟು ಹೈಟ್ 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗೆಯೇ ರೇಡಿಯಸ್ ಎಷ್ಟಿದೆಯಂತೆ? ಇದು 3.5 ಸೆಂಟಿಮೀಟರ್ ಇದೆ. ಅಲ್ಲಿಗೆ ನೀವೇನು ಮಾಡಬೇಕಾಗತ್ತೆ? ಹೈಟ್, ಸಿಲಿಂಡರ್ನ ಹೈಟ್ ತಗೊಳ್ಬೇಕು ಅಂದರೆ ಕೆಳಗಡೆ ಇರುವ ಗೋಳದ ಹೈಟು ಮೇಲ್ಗಡೆ ಇರುವ ಗೋಳದ ಹೈಟನ್ನು ಕ್ಯಾನ್ಸಲ್ ಮಾಡಬೇಕು. ಅಲ್ಲಿಗೆ ಇದು 2 ಗೋಳಗಳಿದಾವೆ. ಅರ್ಧಗೋಳ, ಮೇಲೊಂದು ಅರ್ಧಗೋಳ ಇದೆ, ಕೆಳಗಡೆ ಒಂದು ಅರ್ಧಗೋಳ ಇದೆ. ಒಟ್ಟು ಗೋಳ ಏನಾಯಿತು? ಇದ್ರದ್ದು ರೇಡಿಯಸ್ 3.5, ಇದ್ರದ್ದು ರೇಡಿಯಸ್ 3.5 ಅಂದರೆ 2 × 3.5. ಅಲ್ಲಿಗೆ ಏನಾಗುತ್ತೆ? 15 - 7. ಸೊ 15ರಲ್ಲಿ 7 ಕಳೆದ್ರೆ ಇದು ಸಿಲಿಂಡರ್ನ ಹೈಟ್ ಆಗುತ್ತೆ. ಓಕೆನಾ? ಸೊ ಸಿಲಿಂಡರ್ನ ಹೈಟ್ ಎಷ್ಟು ಬರುತ್ತೆ? 15ರಲ್ಲಿ 7 ಕಳೆದ್ರೆ ನಿಮಗೆ 8 ಸೆಂಟಿಮೀಟರ್ ಬಂತು. ಇದು ಸಿಲಿಂಡರ್ನ ಹೈಟು. ಅವ್ರು ಕೇಳಿರೋದು ಸಿಲಿಂಡರ್ನ ವಾಲ್ಯೂಮ್ನಲ್ಲಿ ಗೋಳದ ವಾಲ್ಯೂಮನ್ನು ಕಳೆದಾಗ ಉತ್ತರ ಎಷ್ಟು ಬರುತ್ತೆ? ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಸ್ಪೇರ್ ಅಂತ ಹೇಳ್ತೀವಿ ನಾವು. ಸೊ ಈಗ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಸ್ಪೇರ್ ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಕಂಡುಹಿಡಿಯಲಿಕ್ಕೆ πr² ಅನ್ನೋ ಸೂತ್ರ ಇದೆ, ಮೈನಸ್ ವಾಲ್ಯೂಮ್ ಆಫ್ ಸ್ಪೇರ್ ಕಂಡುಹಿಡಿಯಲಿಕ್ಕೆ 4/3 πr³ ಅನ್ನೋ ಸೂತ್ರ ಇದೆ. ಇಲ್ಲಿ ಅಪ್ಲೈ ಮಾಡಿದರೆ ಪೈ ಅಂತ ಹೇಳಿದ್ರೆ 2 ಕಡೆ ಪೈ ಇದೆ, ಪೈ 2 ಕಡೆ ಕಾಮನ್ ತೆಗಿರಿ. ಹಾಗೆಯೇ ಸಿಲಿಂಡರ್ನ ರೇಡಿಯಸ್ಸು ಮತ್ತು ಕೋನಿನ ರೇಡಿಯಸ್ಸು ಸೇಮ್ ಇರೋದ್ರಿಂದ ರೇಡಿಯಸ್ನು ಕಾಮನ್ ತೆಗಿರಿ. ತೆಗೆದ್ರೆ ನಿಮಗೆ ಏನು ಉಳಿಯುತ್ತೆ? H ಮೈನಸ್ ಇಲ್ಲೇನು ಉಳಿತು? 4/3r. ಓಕೆನಾ? ಈಗ ನೀವೇನು ಮಾಡ್ಬೋದು? ಪೈ ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಆ್ಯಕ್ಚುಲಿ 22/7. ರೇಡಿಯಸ್ ಬಂದುಬಿಟ್ಟು ಎಷ್ಟಿದೆ? 3.5. ಅಂದರೆ ಅದನ್ನು ನಾವು 7/2 ಅಂತ ತಗೊಳ್ಬೋದಲ್ವಾ? ಸೊ 7/2 × 7/2. ಹೈಟ್ ಏನಾಯಿತು? 8 ಮೈನಸ್ 4/3 × 7/2 ಅಂತ ತಗೊಳ್ಬೋದು. ಓಕೆನಾ?
ಈಗ 7 7 ಕ್ಯಾನ್ಸಲ್, 2 1s 2 11s, ಸೊ ದಟ್ 11 ಇಂಟು 7 ಮಾಡಿದ್ರೆ 77/2 ಆಗುತ್ತೆ. ಹಾಗೆಯೇ ಇಲ್ಲಿ 8 ಮೈನಸ್ 2ರಿಂದ 4 ಭಾಗಿಸಿದ್ರೆ 2 4 ಬರುತ್ತೆ. ಸೊ ದಟ್ 2 7s 14/3 ಬಂತು. ಸೊ ಇವೆರಡಕ್ಕೂ ಎಲ್ ಸಿ ಎಮ್ ತಗೊಂಡ್ರೆ 77/2 ಇಂಟು 3 ಎಲ್ ಸಿ ಎಮ್ ಬರುತ್ತೆ. 1 3s 3, ಸೊ ದೆನ್ 8 3s 24 ಮೈನಸ್ 14. ಓಕೆನಾ? ಸೊ ಈಗ ಏನಾಗುತ್ತೆ ಇಲ್ಲಿ 77/2 ಇಂಟು 24ರಲ್ಲಿ 14 ಕಳೆದ್ರೆ 10 ಬಂತು /3. ಈಗ 2ರಿಂದ 10 ಭಾಗಿಸಿದ್ರೆ 2 5 10. ಸೊ ದಟ್ 77 ಇಂಟು 5 /3 ಬಂತು. ಈಗ ನೀವು 77 ಇಂಟು 5 / 3 ಸಿಂಪ್ಲಿಫೈ ಮಾಡಿದ್ರೆ 7 5 35, ಮತ್ತೆ 7 5 35, 3 38, 385/3 ಬರ್ತಾ ಇದೆ. ಸೊ ನಿಮಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ 385/3, ಮೂರನೇ ಆಪ್ಷನಲ್ಲಿ ಉತ್ತರ ಇದೆ. ಹಾಗಾಗಿ 45ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಈಗ. ಓಕೆ, 46ನೇ ಪ್ರಶ್ನೆ ಹೇಳುತ್ತೆ, ರಾಜ್ ಪ್ಲಾನ್ಡ್ ಟು ಪರ್ಚೇಸ್ ಎ ಮೊಬೈಲ್ ಫೋನ್ ಫಾರ್ ₹15,025 in installment without interest. If he is paying first month 1,500, second month 1,450, third month 1,400 and so on. After paying 11 months, the remaining balance amount he has to pay is. ಅಂದರೆ ರಾಜು 15,075 ರೂಪಾಯಿಗಳಿಗೆ ಒಂದು ಮೊಬೈಲ್ ಫೋನನ್ನು ಯಾವುದೇ ಬಡ್ಡಿಯನ್ನು ನೀಡದೆ ಕಂತಿನಲ್ಲಿ ಖರೀದಿಸಿದ. ಅವನು ಮೊದಲನೇ ತಿಂಗಳು 1,500, ಎರಡನೇ ತಿಂಗಳು 1,450, ಮೂರನೇ ತಿಂಗಳು 1,400 ಹೀಗೆ ಮುಂದುವರಿಸಿದ. 11ನೇ ತಿಂಗಳಿನ ನಂತರ ಇರುವ ಬಾಕಿಯ ಹಣ ಎಷ್ಟು ಅಂತ ಪ್ರಶ್ನೆ. ಸೊ ಇದನ್ನು ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅವನ ಕಂತುಗಳನ್ನು ನಾವು ತಗೊಂಡ್ರೆ ಮೊದಲ ತಿಂಗಳ ಕಂತು 1,500, ಎರಡನೇ ತಿಂಗಳ ಕಂತು 1,450, ಹೀಗೆ ಎಷ್ಟು ಕಂತುಗಳ ತನಕ ಅವನು ಕಟ್ಟಿದ್ದಾನೆ ಅಂತ ಹೇಳಿದ್ರೆ ಸುಮಾರು 10 ಕಂತುಗಳನ್ನು ಕಟ್ಟಿದ್ದಾನೆ. ಸೊ ಪ್ರತಿ ಕಂತನ್ನು A1 A2 A3 ಅಂತ ಕನ್ಸಿಡರ್ ಮಾಡಿದ್ರೆ ಮೊದಲನೇ ಪದ A = 1,500 ಆಗುತ್ತೆ. ಸಾಮಾನ್ಯ ವ್ಯತ್ಯಾಸ ಅಂದರೆ ಕಾಮನ್ ಡಿಫ್ರೆನ್ಸ್ ಬೇಕು ಅಂದಾಗ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳಿಬೇಕು. ಸೊ A2 - A1 ಮಾಡಿದಾಗ A2 1,450 - 1,500 A1 ಇದೆ. ಸೊ ಕಳೆದ್ರೆ ನಿಮಗೆ D = -50 ಬರುತ್ತೆ. ಓಕೆನಾ? ಸೊ ಈಗ ನಾವು SN ಫಾರ್ಮುಲಾ ಬಳಸ್ಬಿಟ್ಟು ಆ 10 ಕಂತುಗಳನ್ನು ಏನು ಕಟ್ಟಿದ್ದಾನೆ ಅಷ್ಟು ಕಂತುಗಳನ್ನು ಕಟ್ಟೋದ್ರ ಮೂಲಕ ಅವನು ಎಷ್ಟು ಹಣ ಕಟ್ಟಿದ್ದಾನೆ ಅಂತ ಕಂಡುಹಿಡಿಬೇಕು. ಆಗ SN = n/2 × 2a + n - 1 × d ಅನ್ನೋ ಸೂತ್ರವನ್ನು ಬಳಸಿದರೆ S10 = 10/2 × 2 × a ಅಂತ ಹೇಳಿದ್ರೆ 1,500 ಆಗುತ್ತೆ, ಪ್ಲಸ್ n ಅಂತ ಹೇಳಿದ್ರೆ ಇಲ್ಲಿ 10 ಆಗುತ್ತೆ, -1 × d ಅಂತ ಹೇಳಿದ್ರೆ ಏನು ಬಂದಿದೆ -50 ಬಂದಿದೆ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2ರಿಂದ 10 ಭಾಗಿಸಿದ್ರೆ 5 ಬರುತ್ತೆ, 2ರಿಂದ 1,500 ಗುಣಿಸಿದ್ರೆ 3,000 ಬರುತ್ತೆ, 10ರಲ್ಲಿ 1 ಕಳೆದ್ರೆ 9 × -50. ಓಕೆನಾ? ಈಗ ನೀವು 5 × 3,000 ಪ್ಲಸ್ ಇಂಟು ಮೈನಸ್ ಆ್ಯಕ್ಚುಲಿ ಇಲ್ಲಿ ಮೈನಸ್ ಆಗುತ್ತೆ. 9 × 50 ಗುಣಿಸಿದ್ರೆ 450 ಬಂತು. ಈಗ ನಿಮಗೆ 5 × 3,000 × 450 ಮಲ್ಟಿಪ್ಲೈ ಮಾಡಿದ್ರೆ ಆ್ಯಕ್ಚುಲಿ ನಿಮಗೆ ಎಷ್ಟು ಬರುತ್ತೆ? ಸರಿ, ಇದು 10 ಎಷ್ಟು ಕಂತುಗಳು ಅಂತ ಹೇಳಿರೋದು ಅವ್ರು ಕೊಟ್ಟಿರೋದು ಇಲ್ಲಿ ಆ್ಯಕ್ಚುಲಿ ನಿಮಗೆ 11 ಕಂತುಗಳು ಅಂತ ಕೊಟ್ಟಿದ್ದಾರೆ. ಕ್ಷಮಿಸಿ, ಇಲ್ಲಿ 11 ಆಗಬೇಕು. ಆಗ ಇದು 11/2 ಆಗುತ್ತೆ. ಹಾಗೆಯೇ ಇದು ಕೂಡ 11/2 ಆಗುತ್ತೆ, ಇದು ಕೂಡ 11/2 ಆಗುತ್ತೆ. ಸೊ ಈಗ ಇದು 500 ಬರುತ್ತೆ. ಹೆಂಗೆ ಬರುತ್ತೆ ಅಂದರೆ ನೋಡಿ, ಇದು 10 ಬಂತು, 11ರಲ್ಲಿ 1 ಕಳೆದ್ರೆ 10, 10 × 50 ಮಲ್ಟಿಪ್ಲೈ ಮಾಡಿದ್ರೆ -500 ಬಂತು. ಸೊ ಈಗ ನಿಮಗೆ ಇಲ್ಲಿ 2,500 ಬಂತು. ಸೊ ದ್ಯಾಟ್ ಇಲ್ಲಿ 2,500 ಭಾಗಿಸಿದ್ರೆ 2ರಿಂದ 1,250 ಬರುತ್ತೆ. 11 × 1,250 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 13,750 ಬಂತು. ಇದಿಷ್ಟು ಅವನು ಮೊಬೈಲ್ನ ಕಂತುಗಳನ್ನು ಕಟ್ಟೋದ್ರ ಮೂಲಕ 13,750 ರೂಪಾಯಿ ಜಮಾ ಮಾಡಿದ್ದಾನೆ. ಅವನು ಒಟ್ಟು ಮೊಬೈಲ್ ತಗೊಂಡಿದ್ದು ಎಷ್ಟಕ್ಕೆ? 15,025 ರೂಪಾಯಿಗೆ ಮೊಬೈಲ್ ತೊಗೊಂಡಿರೋದು. ಅದರಲ್ಲಿ ಅವನು ಜಮಾ ಮಾಡಿರೋದು 13,750 ಮೊದಲ 11 ತಿಂಗಳಲ್ಲಿ. ಅಲ್ಲಿಗೆ ಅವನಿಗೆ ಏನು ಉಳಿತು? ಉಳಿದಿರ್ತಕ್ಕಂಥದ್ದು ಬಂದು 1,275 ರೂಪಾಯಿ ಉಳಿತು. ಇನ್ನಿಷ್ಟು ಕಟ್ಟಬೇಕಾಗತ್ತೆ ಅವನು. ಹಾಗಾಗಿ ಮೊದಲನೇ ಆಪ್ಷನಲ್ಲಿದೆ ಉತ್ತರ 1,275 ಸರಿಯಾದ ಉತ್ತರ ಆಗುತ್ತೆ. ಇನ್ನು 47ನೇ ಪ್ರಶ್ನೆ ಏನು ಹೇಳುತ್ತೆ? ಇಫ್ ಮೀನ್ ಆಫ್ ABC ಈಸ್ P and AB + BC is equal to -CA, the mean of A² B² C² is ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ ಅವರೇ ಹೇಳಿರೋ ಪ್ರಕಾರ ನೋಡಿ, ಇಲ್ಲಿ ನಾವು ಸುಲಭವಾಗಿ ಹೆಂಗೆ ಕಂಡುಹಿಡಿಬಹುದು ನೋಡಿ. ಇಲ್ಲಿ ಅವ್ರು ಕೊಟ್ಟಿದ್ದಾರೆ 3 ABC ಪದಗಳ ಸರಾಸರಿ P ಅಂತೇಳಿ, ಅಂದರೆ A + B + C/3 = P ಅಂತ ಹೇಳ್ಬೋದು ನಾವು. ಈಗ ನಾವು 3ನ ಆ ಕಡೆ ಕಳಿಸಿದ್ರೆ
ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 3p ಆಯಿತು. ಇದಿಷ್ಟನ್ನು ನೀವೇನು ಮಾಡ್ತೀರಾ ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡೂ ಸೈಡು ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 3p ಹೋಲ್ ಸ್ಕ್ವೇರ್ ಆಯಿತು. ಓಕೆನಾ? ಈಗ ಏನು ಮಾಡ್ಬೋದು, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಸೂತ್ರ ಬರುತ್ತಲ್ವ ನಿಮಗೆ, ಸ್ಟ್ಯಾಂಡರ್ಡ್ ಐಡೆಂಟಿಟಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಮಾಡಿದ್ರೆ 9, p ಸ್ಕ್ವೇರ್ ಮಾಡಿದ್ರೆ p ಸ್ಕ್ವೇರ್. ಈಗ ನೀವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇದಿಷ್ಟರಲ್ಲೂ 2 ಕಾಮನ್ ತೆಗೆದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ದಟ್ ಈಸ್ ಈಕ್ವಲ್ ಟು 9p ಸ್ಕ್ವೇರ್ ಅಂತ ಹೇಳ್ಬೋದು. ಈಗ ನಿಮಗೆ ಕೊಟ್ಟಿದ್ದಾರೆ, ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಮೈನಸ್ ಸಿ ಎ ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಇರೋ ಜಾಗದಲ್ಲಿ ಮೈನಸ್ ಸಿ ಎ ಹಾಕಿದರೆ ಇದು ಪ್ಲಸ್ ಸಿ ಎ ಇಸ್ ಈಕ್ವಲ್ ಟು 9p ಸ್ಕ್ವೇರ್ ಆಯಿತು. ಪ್ಲಸ್ ಸಿ ಎ ಮೈನಸ್ ಸಿ ಎ ಕ್ಯಾನ್ಸಲ್ ಆಯಿತು. ಈಗ ನಿಮಗೆ ಏನು ಉಳಿತು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು 0 ಬರುತ್ತೆ. ಇಲ್ಲಿ 0 ಉಳಿತಲ್ವಾ, ಎರಡು ಕ್ಯಾನ್ಸಲ್ ಆದಾಗ 0 ಉಳಿದಿದೆ. 0 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ 0 ಬಂತು, ದಟ್ ಈಸ್ ಈಕ್ವಲ್ ಟು 9p ಸ್ಕ್ವೇರ್. ಓಕೆನಾ? ಈಗ ನೀವೇನು ಮಾಡ್ಬೋದು, ಅವ್ರೇನು ಕೇಳಿದ್ದಾರೆ, ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 9p ಸ್ಕ್ವೇರ್ ಉಳಿತು. ಓಕೆನಾ? ಸೊ ನೀವೀಗ ಇದನ್ನ ಏನು ಮಾಡ್ಬೋದು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ 3 ಮಾಡಿ, ಎರಡೂ ಕಡೆನೂ ಡಿವೈಡೆಡ್ ಬೈ 3 ಮಾಡಿದಾಗ ಈ ಕಡೆನೂ ಕೂಡ 9p ಸ್ಕ್ವೇರ್ ಡಿವೈಡೆಡ್ ಬೈ 3 ಮಾಡಬೇಕಾಗತ್ತೆ. ಆಗ ಇದು ಸೇಮ್ ಇರುತ್ತೆ, ಇದೇನು ಚೇಂಜ್ ಆಗಲ್ಲ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 3 ಉಳ್ಕೊಳ್ಳುತ್ತೆ. ಓಕೆನಾ? ದಟ್ ಈಸ್ ಈಕ್ವಲ್ ಟು ಇಲ್ಲೇನು ಉಳಿತು, 3ರಿಂದ 9 ಬಾಕ್ಸ್ ಇದ್ರೆ 3 ಬಂತು, 3p ಸ್ಕ್ವೇರ್ ಉಳ್ಕೊಳ್ತು. ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 3 ಅಂದರೆ ಯಾವುದಕ್ಕೆ ಈಕ್ವಲ್ ಇರುತ್ತೆ, 3p ಸ್ಕ್ವೇರ್ಗೆ ಈಕ್ವಲ್ ಇರುತ್ತೆ. ಹಾಗಾಗಿ 3p ಸ್ಕ್ವೇರ್ ಅಂತಕ್ಕಂಥ ಆಪ್ಷನ್, ಎರಡನೇ ಆಪ್ಷನಲ್ಲಿದೆ ಸರಿಯಾದ ಉತ್ತರ 47ನೇ ಪ್ರಶ್ನೆಗೆ. ಓಕೆನಾ? ನೆಕ್ಸ್ಟ್ 48ನೇ ಪ್ರಶ್ನೆಯನ್ನು ನೋಡೋಣ ಏನು ಹೇಳುತ್ತೆ. ಓಕೆ, 48ನೇ ಪ್ರಶ್ನೆ ಹೇಳುತ್ತೆ, ಇಫ್ ದ 3 ಸೈಡ್ಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಆರ್ ಇನ್ AP, ದ ರೇಷಿಯೋ ಆಫ್ ದೀಸ್ ಸೈಡ್ಸ್ ಈಸ್. ಲಂಬಕೋನ ತ್ರಿಭುಜದ 3 ಬಾಹುಗಳು ಸಮಾಂತರ ಶ್ರೇಣಿಯಲ್ಲಿವೆ, ಹಾಗಾದರೆ ಅವುಗಳ ಬಾಹುಗಳ ಅನುಪಾತ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಂಬಕೋನ ತ್ರಿಭುಜ ಅಂದ ತಕ್ಷಣ ನಮಗೆ ಪೈಥಾಗೋರಸ್ ಅವರ ಒಂದು ಪ್ರಮೇಯದ ಪ್ರಕಾರ ಹೇಳಬೇಕಾಗತ್ತೆ. ಸೊ ಪೈಥಾಗೋರಸ್ ಅವರ ಪ್ರಮೇಯದ ಪ್ರಕಾರ ನಾವು ತಗೊಳ್ಳೋದಾದ್ರೆ 48ನೇ ಪ್ರಶ್ನೆಯನ್ನು ಇಲ್ಲಿ ಏನು ಹೇಳ್ಬೋದು ನೋಡಿ, 3 ಸೈಡ್ಸನ್ನು ನಾವು ಆ್ಯಕ್ಚುಲಿ ಒಂದು a ಮೈನಸ್ ಡಿ ಅಂತ ತಗೊಳ್ಳೋಣ, ಇನ್ನೊಂದು a ತಗೊಳ್ಳೋಣ, ಮತ್ತೊಂದು a ಪ್ಲಸ್ ಡಿ ತಗೊಳ್ಳೋಣ. ಸೊ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಏನಾಗುತ್ತೆ, ಅಲ್ಲಿ a ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ದೊಡ್ಡದು, ಈ 3 ಟರ್ಮ್ಸಲ್ಲಿ ಈ 3 ಪದಗಳಲ್ಲಿ ದೊಡ್ಡ ಪದ ಇದು. ಈ ದೊಡ್ಡ ಪದ ಅಂದರೆ ವಿಕರಣ ಆಗುತ್ತೆ. a ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ a ಮೈನಸ್ ಡಿ ಹೋಲ್ ಸ್ಕ್ವೇರ್. ಈಗ ನೀವು ಇದನ್ನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಬರೆದ್ರೆ a ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಪ್ಲಸ್ 2ad ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಇದನ್ನು a ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಮೈನಸ್ 2ad ಅಂತ ಬರೀಬೇಕಾಗತ್ತೆ. ಇಲ್ಲಿ ನೀವು ನೇರವಾಗಿ a ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಬೋದು, ಡಿ ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲೇನು ಉಳಿಯುತ್ತೆ 2ad, ಇದನ್ನ ಈ ಕಡೆ ತಗೊಂಬಂದರೆ ಪ್ಲಸ್ 2ad ಇಸ್ ಈಕ್ವಲ್ ಟು a ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಓಕೆನಾ? ಸೊ ಈಗ 2ad ಪ್ಲಸ್ 2ad ಅಂತ ಹೇಳಿದ್ರೆ 4ad ಇಸ್ ಈಕ್ವಲ್ ಟು a ಸ್ಕ್ವೇರ್. ಓಕೆನಾ? ಈಗ a ಮತ್ತು a ಕ್ಯಾನ್ಸಲ್ ಆಯಿತು, ಏನು ಉಳಿತು ಈಗ ನಿಮಗಿಲ್ಲಿ 4d ಇಸ್ ಈಕ್ವಲ್ ಟು a ಉಳಿತು. ಓಕೆನಾ? ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ 4d ಇಸ್ ಈಕ್ವಲ್ ಟು a ಉಳ್ಕೊಳ್ತು. ಈಗ ನೀವೇನು ಮಾಡ್ಬೋದು, ಇಲ್ಲಿ 4d ಅಂತ ಹೇಳಿದ್ರೆ ಆ್ಯಕ್ಚುಲಿ a ಅಂತ ಹೇಳಿದ್ರೆ ನಿಮ್ಗೆ ಏನಾಯ್ತು, 4d ಇಸ್ ಈಕ್ವಲ್ ಟು a ಆಯ್ತಲ್ವಾ. ಈಗ ನೀವೇನು ಮಾಡ್ಬೋದು, ಇಲ್ಲಿ 4d ಅಂದರೆ ಏನು ತೊಗೊಳ್ತೀರಿ, ಆ್ಯಕ್ಚುಲಿ a ಮೈನಸ್ ಡಿ ಇಸ್ ಈಕ್ವಲ್ ಟು ಎಗೆ ಮೈನಸ್ ಡಿ ಮಾಡಿದ್ರೆ 4dಗೆ ಮೈನಸ್ ಡಿ ಮಾಡಿರಿ. ಈಗ ಎಗೆ ಮೈನಸ್ ಡಿ ಮಾಡಿದ್ದು, ಇದು 4d, ಎಗೆ ಮೈನಸ್ ಡಿ ಮಾಡ್ತಾ ಇದ್ದೀನಿ, ಈ ಕಡೆನೂ ಮೈನಸ್ ಡಿ, ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡೂ ಸೈಡಲ್ಲೂ ಡಿ ಮೈನಸ್ ಮಾಡಿದಾಗ a ಮೈನಸ್ ಡಿ ಅಂತ ಹೇಳಿದ್ರೆ ಇದು ಫಸ್ಟ್ ಟರ್ಮ್ ಅಲ್ವಾ. ಓಕೆ, ಸೊ ನೋಡಿ ಏನಾಗುತ್ತೆ ಇಲ್ಲಿ a ಮೈನಸ್ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ 4d ಮೈನಸ್ ಡಿ ಅಂತ ಹೇಳಿದ್ರೆ 3d ಆಯಿತು. ಹಾಗೆಯೇ a ಪ್ಲಸ್ ಡಿ ಅಂದರೆ ಏನು ಹೇಳಬೇಕಾಗತ್ತೆ, ಈಗ ನೀವು a ಪ್ಲಸ್ ಡಿ ಅಂತ ಹೇಳಿದ್ರೆ 4dಗೆ ಪ್ಲಸ್ ಡಿ ಆಡ್ ಮಾಡಬೇಕು. ಆಗ a ಪ್ಲಸ್ ಡಿ ಇಸ್ ಈಕ್ವಲ್ ಟು ಏನಾಯಿತು 5d ಆಯಿತು. ಓಕೆನಾ? ಸೊ ಈಗ ಅಬ್ಸರ್ವ್ ಮಾಡಿದಾಗ a ಅಂತ ಹೇಳಿದ್ರೆ ಏನು ಬಂದಿದೆ 4d. ಓಕೆನಾ? ಹಾಗೆಯೇ ಈಗ ನಾವು ಅಲ್ಲಿ ತೊಗೊಂಡಿರೋ 3 ಟರ್ಮ್ಸ್ ಯಾವ್ದು ಹೇಗೆ ತಗೊಂಡಿದ್ದೀವಿ ಅಂದರೆ a ಮೈನಸ್ ಡಿ ಒಂದು, ಇನ್ನೊಂದು a, ಆಮೇಲೆ a ಪ್ಲಸ್ ಡಿ ಅಂತ ತಗೊಂಡಿದ್ದೀವಿ. ಸೊ a ಮೈನಸ್ ಡಿ ಅಂದರೆ ಎಷ್ಟು ಬಂದಿದೆ ನಿಮಗೆ 3d, a ಅಂದರೆ ಎಷ್ಟು ಬಂದಿದೆ ನಿಮಗೆ 4d.
ಹಾಗೆಯೇ A+D ಅಂದರೆ ಏನು ಬಂದಿದೆ 5D. ಓಕೆನಾ. ಸೊ ಈಗ ಡಿ ಮೂರಕ್ಕೂ ಡಿ ಕ್ಯಾನ್ಸಲ್ ಮಾಡಿದರೆ ರೇಷಿಯೋ ಏನು ಬಂತು 3:4:5 ಬಂತಲ್ವಾ. ಹಾಗಾಗಿ ರೇಷಿಯೋದ ಪ್ರಕಾರ 3:4:5 ಬರುತ್ತೆ. 48ನೇ ಪ್ರಶ್ನೆಗೆ 1ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇನ್ನು 49ನೇ ಪ್ರಶ್ನೆ ಏನು ಹೇಳುತ್ತೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಫಾರ್ ಆನ್ AP. ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಗೆ ಉದಾಹರಣೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಗೆ ಯಾವುದು ಉದಾಹರಣೆಯಾಗಿಲ್ಲ ಅಂತ ಕೊಟ್ಟಿರೋದ್ರಿಂದ ನೀವಿಲ್ಲಿ ಅಬ್ಸರ್ವ್ ಮಾಡಿದಾಗ ಈ ಎಲ್ಲ ಲೆಕ್ಕಗಳನ್ನು ಮಾಡಿದಾಗ A+8√B A+5√B ಇವುಗಳನ್ನು ತಗೊಂಡ್ರೆ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಇದನ್ನು A+8√B A1 A+5√B A2 ಇದು A3 ಅಂತ ತಗೊಂಡ್ರೆ ಕಾಮನ್ ಡಿಫ್ರೆನ್ಸ್ ಸೇಮ್ ಬರಬೇಕು. A2 - A1 ಮಾಡಿದಾಗ ಏನು ಬರುತ್ತೋ ಆನ್ಸರು A3 - A2 ಮಾಡಿದಾಗ ಅದೇ ಆನ್ಸರ್ ಬಂತು ಅಂದರೆ ಇದು AP-ನಲ್ಲಿದೆ. ಆನ್ಸರ್ ಸೇಮ್ ಬರಲಿಲ್ಲ ಅಂದರೆ AP-ನಲ್ಲಿ ಇಲ್ಲ. ಸೊ ಟೆಸ್ಟ್ ಮಾಡಿದ್ರೆ ನೋಡಿ, ಇಲ್ಲಿ A+5√B ಮೈನಸ್ A +(-) ಆಯಿತು. ಸೊ +A - A ಕ್ಯಾನ್ಸಲ್ ಆಗುತ್ತೆ. 8ರಲ್ಲಿ 5 ಕಳೆದ್ರೆ ನಿಮಗೆ -3√B ಬಂತು. ಹಾಗಿದ್ರೆ ಇದೇನು ಬರುತ್ತೆ ನೋಡೋಣ. ಇದು ಕೂಡ ನೋಡಿ, ಇಲ್ಲಿ ಇದನ್ನು ಟೆಸ್ಟ್ ಮಾಡಿದರೆ A+3√B - A -5√B. ಇಲ್ಲೂ ಕೂಡ A ಕ್ಯಾನ್ಸಲ್ ಆದರೆ ನೋಡಿ, 5ರಲ್ಲಿ 3 ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ, ಆ್ಯಕ್ಚುಲಿ -2√B ಬಂತು. ಓಕೆನಾ. ಸೊ ನೋಡಿ, ಕಾಮನ್ ಡಿಫ್ರೆನ್ಸ್ ಬೇರೆ ಬೇರೆ ಬಂದಿದೆ. ಸೊ ಕಾಮನ್ ಡಿಫ್ರೆನ್ಸ್ ಬೇರೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಆರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇಲ್ಲ ಅಂತ. ಸೊ ನೀವು ಮುಂದಿನ ಲೆಕ್ಕಗಳನ್ನು ಮಾಡೋ ನೆಸೆಸಿಟಿ ಇಲ್ಲ. ಹಾಗಾಗಿ ನೀವು ಡೈರೆಕ್ಟಾಗಿ ಹೇಳ್ಬೋದು ಆಪ್ಷನ್ ಎ ಮೊದಲ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ 49ನೇ ಪ್ರಶ್ನೆಗೆ. ಓಕೆನಾ. ಇನ್ನು 50ನೇ ಪ್ರಶ್ನೆಯಿಂದ ನೋಡೋಣ ಏನು ಹೇಳುತ್ತೆ ಅಂತೇಳಿ. ಓಕೆ, 50ನೇ ಪ್ರಶ್ನೆ ಹೇಳುತ್ತೆ, ಎ ಬ್ಯಾಗ್ ಕಂಟೈನ್ಸ್ 5 white 7 red 4 black and 2 blue balls. One ball is drawn at random from the bag. The probability that the ball drawn is neither white nor black is ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಬ್ಯಾಗ್ನಲ್ಲಿ 5 ಬಿಳಿ 7 ಕೆಂಪು 4 ಕಪ್ಪು ಮತ್ತು 2 ನೀಲಿ ಬಣ್ಣದ ಚೆಂಡುಗಳಿವೆ. ಒಂದು ಚೆಂಡನ್ನು ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ. ತೆಗೆಯಲಾದ ಚೆಂಡು ಬಿಳಿ ಅಥವಾ ಕಪ್ಪು ಬಣ್ಣದ್ದಾಗಿರುವ ಸಂಭವನೀಯತೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೆಂಗೆ ಕಂಡುಹಿಡಿತೀರಪ್ಪ ಅಂತ ಹೇಳಿದರೆ ನೋಡಿ, ಇಲ್ಲಿ ನಾವು ಸಿಂಪಲ್ ಆಗಿ ಇದನ್ನು ತಿಳ್ಕೊಬೋದು. ಟೋಟಲ್ ಬಾಲ್ಸ್ ಎಷ್ಟು, ಒಟ್ಟು ಬಾಲ್ಗಳ ಸಂಖ್ಯೆ ತಗೊಂಡಾಗ 5 ವೈಟ್ ಇದೆ, 7 ರೆಡ್ ಇದೆ, 4 ಬ್ಲ್ಯಾಕ್ ಇದೆ, 2 ಬ್ಲೂ ಇದೆ. ಅಷ್ಟನ್ನು ಸೇರಿಸಿದ್ರೆ 5 7 12 4 16 2 18 ಒಟ್ಟು ಬಾಲ್ಗಳ ಸಂಖ್ಯೆ 18 ಇದೆ. ನಾವು ತೆಗಿಬೇಕಾಗಿರೋದು ನೈದರ್ ವೈಟ್ ನಾರ್ ಬ್ಲ್ಯಾಕ್, ಅಂದರೆ ಬಿಳಿನೂ ಬರಬಾರ್ದು ಬ್ಲ್ಯಾಕು ಬರಬಾರ್ದು. ಅಂದರೆ ಇಲ್ಲಿ ಬಿಳಿ ಯಾವುದು, ಆ್ಯಕ್ಚುಲಿ ನಿಮಗೆ ಬಿಳಿ ವಸ್ತುಗಳ ಸಂಖ್ಯೆ, ಬಿಳಿ ಬಾಲ್ನ ಸಂಖ್ಯೆ 5. ಓಕೆನಾ. ಹಾಗೆಯೇ ಬ್ಲೂ ಬಾಲ್ನ ಸಂಖ್ಯೆ 2. ಇವೆರಡು ಬರಬಾರ್ದು ನಮಗೆ. ನಾವು ತೆಗೆದಾಗ ಬಾಲ್ ತೆಗಿಬೇಕಾದ್ರೆ ಈ 2 ಸಂಖ್ಯೆಗಳು ಬರೋಂಗಿಲ್ಲ. ವೈಟ್ ಬಾಲು ಬರೋಂಗಿಲ್ಲ, ಹಾಗೆಯೇ ಬ್ಲ್ಯಾಕ್ ಬಾಲು ಬರೋಂಗಿಲ್ಲ. ಸೊ ಅಲ್ಲಿಗೆ ವೈಟ್ ಬಾಲು, ಬ್ಲ್ಯಾಕ್ ಅಲ್ಲ, ಬ್ಲೂ. ಸೊ ವೈಟ್ ಮತ್ತು ಬ್ಲ್ಯಾಕು ಕ್ಷಮಿಸಿ, ಇದು ವೈಟ್ ಮತ್ತು ಬ್ಲ್ಯಾಕ್ ಬರೋ ಹಾಗಿಲ್ಲ ಅಂದಾಗ ಇವೆರಡನ್ನು ಬಿಟ್ಟರೆ ಎಷ್ಟು ಉಳಿತೀನ, 7 ಮತ್ತು 2 ಉಳಿತು. ಸೊ 7 2 ಕೂಡಿದರೆ 9. ಸೊ ವೈಟು ಮತ್ತು ಬ್ಲ್ಯಾಕು ಎರಡೂ ಬರದೆ ಬರೀ ನಮಗೇನು ಬೇಕು, ಬ್ಲೂ ಮತ್ತು ರೆಡ್ ಬಾಲ್ಸ್ ಮಾತ್ರ ಬೇಕು. ಅಂದರೆ ಬ್ಲೂ ಮತ್ತು ರೆಡ್ ಬಾಲ್ಸ್ ಎಷ್ಟಿದಾವಲ್ಲಿ, ಬ್ಲೂ 7 ರೆಡ್ 2, ಬ್ಲೂ ರೆಡ್ 7 ಬ್ಲೂ 2, ಅಲ್ಲಿ 7 2 9 ಆಯಿತು. ಸೊ ಅಲ್ಲಿಗೆ ರಿಕ್ವೈರ್ಡ್ ಪ್ರಾಬಬಿಲಿಟಿ ಏನಾಗುತ್ತೆ, ಒಟ್ಟು 18 ಇದಾವೆ. ಬಾಲ್ನ ಸಂಖ್ಯೆ ಎಷ್ಟಿದೆ, ಒಟ್ಟು 18. ಅದರಲ್ಲಿ ನೀವು ತೆಗಿಬೇಕಾಗಿರೋದು 9 ಬಾಲ್ಗಳಲ್ಲಿ ಯಾವುದಾದ್ರೂ ಒಂದು ತೆಗಿಬೇಕು. ಆಗ ಏನಾಗುತ್ತೆ, ಸಿಂಪ್ಲಿಫೈ ಮಾಡಿದ್ರೆ 2ನೇ 1/2 ಬರ್ತಾ ಇದೆ. ಅಂದರೆ ಅರ್ಥ 1:2 ಆನ್ಸರ್. ಓಕೆನಾ, 1:2 ಬರುತ್ತೆ. ಹಾಗಾಗಿ 50ನೇ ಪ್ರಶ್ನೆಗೆ 1:2 4ನೇ ಆಪ್ಷನಲ್ಲಿ ಇರ್ತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳೇ. ಸೊ ನೆಕ್ಸ್ಟು ಇದೇ ರೀತಿ NTSC ಮತ್ತು NMMS ಪರೀಕ್ಷೆಗಳಿಗೆ ಸಹಾಯ ಆಗೋ ರೀತಿಯಲ್ಲಿ ಮ್ಯಾಥಮೆಟಿಕ್ಸ್ನ ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡೋದು, ಮಾಡೆಲ್ ಪೇಪರ್ನ ಜೊತೆಗೆ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.